ಶಿವಮೊಗ್ಗ ಜಿಲ್ಲೆಯಲ್ಲಿನ ಪ್ರಸಿದ್ಧ ಜೋಗ ಜಲಪಾತ ವೀಕ್ಷಿಸುವುದಕ್ಕೆ ತೆರಳುವವರಿಗೆ ಕಹಿ ಸುದ್ದಿ. ಜನವರಿ 1ರಿಂದ ಮಾರ್ಚ್ 15ರವರೆಗೆ ಜೋಗ ಜಲಪಾತವು ಪ್ರವಾಸಿಗರಿಗೆ ವೀಕ್ಷಣೆಗೆ ಲಭ್ಯ ಇರುವುದಿಲ್ಲ. ಅಭಿವೃದ್ಧಿ ಕಾಮಗಾರಿ ಕಾರಣದಿಂದಾಗಿ ಇಲ್ಲಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಇದು ಪ್ರವಾಸಿಗರನ್ನೇ ಅವಲಂಬಿಸಿರುವಂತಹ ಸ್ಥಳೀಯ ವ್ಯಾಪಾರಿಗಳು, ಉದ್ಯಮಿಗಳಿಗೆ ಆಘಾತ ನೀಡಿದೆ. ಮನೆ ಭೋಗಿಗೆ ನೀಡುವುದಾಗಿ ನೋ ಬ್ರೋಕರ್ ಆಪ್ನಲ್ಲಿ ಜಾಹೀರಾತು ಕೊಟ್ಟು ಬರೋಬ್ಬರಿ 22 ಮಂದಿಯಿಂದ ಮುಂಗಡವಾಗಿ 1 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ಪಡೆದು ಟೋಪಿ ಹಾಕಿದ್ದ ಎನ್ ಗಿರೀಶ್ ಎಂಬ ವಂಚಕನನ್ನ ಹೆಬ್ಬಾಳ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಮೂಲತಃ ಮಂಡ್ಯ ಜಿಲ್ಲೆ ಮಳವಳ್ಳಿಯ ಗಿರೀಶ್, ಬೆಂಗಳೂರಿನ ಆರ್ಟಿ ನಗರದ ಬಳಿಯ ಚೋಳನಗರ 2ನೇ ಮುಖ್ಯ ರಸ್ತೆಯ ದೀಪಾ ಎಂಬುವರನ್ನ ಮದುವೆಯಾಗಿದ್ದ. ನಿರುದ್ಯೋಗಿ ಆಗಿದ್ದಂಥ ಆತ ಹುಟ್ಟೂರು ಬಿಟ್ಟು ಚೋಳನಗರದಲ್ಲಿನ ಪತ್ನಿಯ ಮನೆಗೆ ಬಂದು ನೆಲೆಸಿದ್ದ ಅಂತ ತಿಳಿದು ಬಂದಿದೆ. ಬೆಂಗಳೂರಿನಲ್ಲಿ ಶೀಘ್ರವೇ 148 ಹೊಸ ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿಯಲಿವೆ. ಈ ಬಗ್ಗೆ ಬಿಎಂಟಿಸಿಯಿಂದ ಟಾಟಾ ಕಂಪನಿ ಬೇಡಿಕೆ ಸಲ್ಲಿಸಲಾಗಿದೆ. 921 ಸ್ಟಾರ್ ಬಸ್ಗಳ ಪೂರೈಕೆಗೆ ಬೇಡಿಕೆ ಪಡೆದಿದ್ದ ಟಾಟಾ ಮೋಟಾರ್ಸ್ ಈವರೆಗೆ ಬಹುತೇಕ ಬಸ್ಗಳನ್ನು ನೀಡಿದೆ. ಇದೀಗ ಮತ್ತೆ 148 ಹೆಚ್ಚುವರಿ ಸ್ಟಾರ್ ಬಸ್ಗಳನ್ನು ಒದಗಿಸುವುದಕ್ಕೆ ಬಿಎಂಟಿಸಿ ಬೇಡಿಕೆ ಸಲ್ಲಿಸಿದೆ ಅಂತ ಬಿಎಂಟಿಸಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಸಿಟಿ ರವಿ ಬಂಧನ ಖಾನಾಪುರ ಪೊಲೀಸ್ ಠಾಣೆಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡುವ ಸಂದರ್ಭದಲ್ಲಿ ಭಾರೀ ಹೈಡ್ರಾಮಾವೇ ನಡೆದಿದೆ. ಬಿಜೆಪಿಯ ಮುಖಂಡರು, ಕಾರ್ಯಕರ್ತರು ಖಾನಾಪುರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು. ಈ ವೇಳೆ ಘರ್ಷಣೆ, ಗದ್ದಲ ನಡೆದಿದೆ. ಸಿಟಿ ರವಿ ತಲೆಗೆ ಗಾಯಗಳಾಗಿ, ಹೀಗಾಗಿ ಇವರು ನನ್ನನ್ನು ಕೊಲೆ ಮಾಡ್ತಾ ಇದ್ದಾರೆ ಅಂತ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಮಾರ್ಗ ಮಧ್ಯೆಯೂ ಪ್ರತಿಭಟನೆಯನ್ನ ನಡೆಸಿದ್ದಾರೆ.